ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಇವತ್ತಿನ ಏನು ತಿಳಿಸ್ಕೊಡ್ತಾ ಏನೆಂದರೆ ಜೇನು ಹಾರ್ವೆಸ್ಟ್ ಮಾಡ್ತಾ ಇದ್ವಿ. ಮನೆ ಹತ್ರ ಪೆಟ್ಟಿಗೆ ಇಟ್ಕೊಂಡಿದ್ವಿ, ಜೇನು ಪೆಟ್ಟಿಗೆನ. ಅದರಲ್ಲಿ ಜೇನು ಕಟ್ಟಿತ್ತು. ಒಂದು 2 ವರ್ಷ ಆಯಿತು ಇಟ್ಟು. ಇದು ಈ ವರ್ಷದಲ್ಲಿ ಇದು 2ನೇ ಸಲ ತೆಗಿತಿರೋವಂಥದ್ದು. ಮೊದಲನೇದು ಒಂದು January 15th ಅರೌಂಡಲ್ಲಿ ತೆಗೆದಿದ್ವಿ ಸ್ವಲ್ಪ. ಇದು ಬಂದು 2ನೇ ಟೈಮ್ ತೆಗಿತಿರೋವಂಥದ್ದು. ನೋಡ್ಬೋದು ನೀವು ಫುಲ್ ಪ್ಯಾಕಿಂಗ್ ನೀಟಾಗಿ ಕಟ್ಟಿದೆ. ನೀವು ನೋಡ್ತಾ ಇದ್ದಲ್ಲ. ಮೇಲ್ಗಡೆ ಏನು ಸೂಪರ್ ಕೊಟ್ಟಿರ್ತೀವಿ ಅದ್ರ ಮೇಲೆಲ್ಲ ಕಟ್ಟಿದೆ. ಅದ್ರ ಮೇಲೆ ಇನ್ನೊಂದು ಸೂಪರ್ ಕೊಟ್ಟಿದೆ. ಕೆಳಗಡೆ ಫುಲ್ ಫಿಲ್ ಆಗಿತ್ತಲ್ಲ, ಹಾಗಾಗಿ ಈ ಕೆಳಗಡೆ ಕಟ್ಟಿರೋದು ನೋಡ್ತಾ ಇಲ್ಲ, ಫುಲ್ ಕಂಪ್ಲೀಟಾಗಿ ಕಟ್ಟಿದೆ. ವರ್ಷಕ್ಕೆ ನಿಮಗೆ ಏನಿಲ್ಲ ಅಂತಂದರೂ ಒಂದು ಪೆಟ್ಟಿಗೆಯಿಂದ 2ರಿಂದ 3 ಸಲ ತೆಗಿಬೋದು. ಹಾರ್ವೆಸ್ಟ್ ಟೈಮ್ ಬಂದು ಅರೌಂಡ್ ನಿಮಗೆ ಡಿಸೆಂಬರ್ನಿಂದ ಸ್ಟಾರ್ಟ್ ಆಗಿ ನಿಮಗೆ ಜೂನ್ ಗಂಟನೂ ಇರುತ್ತೆ. ಅಷ್ಟರೊಳಗಡೆ ನೀವು ತಗೊಳ್ಬೋದು. ಜೂನ್ ನಂತರ ನಿಮಗೆ ಫೀಡಿಂಗ್ ಕೊಡಬೇಕಾಗುತ್ತೆ ಜೇನಿಗೆ. ಹೊರಗಡೆ ಏನೂ ಸಿಗಲ್ಲ, ಹಾಗಾಗಿ ಈ ಟೈಮಲ್ಲಿ ಕಾಫಿ ಬ್ಲಾಸಮ್ ಆಗುತ್ತೆ. ಮರಗಳಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಚಳಿಗಾಲದಲ್ಲಿ. ಮತ್ತು ಮಾವಿನ ಫಸಲೆಲ್ಲ ಚೆನ್ನಾಗಿತ್ತು ಈ ವರ್ಷ. ಹೂ ಚೆನ್ನಾಗಿರೋದ್ರಿಂದ ನಿಮಗೆ ಜೇನು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಹಾಗಾಗಿ ನಮಗೆ ಈ ವರ್ಷ ಮೊದಲನೇ ಸಲ ಒಂದು ಅರ್ಧ ಮುಕ್ಕಾಲು kg ಸಿಕ್ಕಿತ್ತು. ಅಂದರೆ ಒಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟರ್ ಸಿಕ್ಕಿತ್ತು. ಇವಾಗ ಈ ತೆಗಿತಾ ಇದೆಯಲ್ಲ, ಇದರಲ್ಲಿ ನಮಗೊಂದು 3 ಬಾಟಲ್ ಸಿಕ್ತು. 3 ಬಾಟಲ್ ಅಂದರೆ ಅರೌಂಡ್ 1.5 kg, ಒಂದು 2 kg, 1.5 kg ಅಷ್ಟು ಸಿಕ್ಕಿದೆ. 1.5 ಲೀಟರ್ ಅಷ್ಟು ಜೇನು ಸಿಕ್ಕಿದೆ. ನೋಡ್ತಾ ಇಲ್ಲ, ನಾವು ಜೇನು ತೊಗೋಬೇಕಾದ್ರೆ ನೀಟಾಗಿ ಅಭ್ಯಾಸ ಇಲ್ದವರು ಈ ಥರ ಪ್ರಿಕಾಷನ್ ಆಗಿ ಜರ್ಕಿನ್ ಅಥವಾ ಏನಾದ್ರು ತಲೆಗೆ ಏನಾದ್ರು ಬೇಕು ಅಂದರೆ ಪ್ರೊಟೆಕ್ಷನ್ ಹಾಕೋಬೋದು. ನಾನೇನು ಹಾಕ್ಕೊಳ್ಳಿಲ್ಲ, ಅಭ್ಯಾಸ ಇತ್ತು, ಹಾಗಾಗಿ ಜರ್ಕಿನ್ ಮಾತ್ರ ಹಾಕ್ಕೊಂಡಿದ್ದೆ. ತೆಗೆದ ನಂತರ ಮತ್ತೆ ಏನು ಪೆಟ್ಟಿಗೆನೆಲ್ಲ ಮತ್ತೆ ಫ್ರೇಮ್ಸ್ಗಳು ಹಂಗೆ ಇಟ್ಟರೆ ಮತ್ತೆ ನೆಕ್ಸ್ಟ್ ಅದೇ ಪೆಟ್ಟಿಗೆಗೆ ನಿಮಗೆ ಕಟ್ಟುತ್ತೆ. ಇಲ್ಲಾಂದರೆ ಮಿಷಿನ್ಗಳು ಕೂಡ ಬರುತ್ತೆ ಜೇನು ತೆಗೆಯೋದಕ್ಕೆ. ಅದನ್ನು ನಾವು ಇರಲಿಲ್ಲ, ಹಾಗಾಗಿ ಅರಿಗಳನ್ನ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ವಿ. ಮತ್ತೆ ನೀಟಾಗಿ ಮುಚ್ಚಿಬಿಟ್ಟು ಮೇಲ್ಗಡೆ ಬಾಕ್ಸ್ ಮುಚ್ಚಿದ್ರೆ ಆಯ್ತು. ಇಲ್ಲಿ ನೋಡಿದೆ ನಿಮ್ಗೆ ಈ ವರ್ಷ ನಮಗೆ ಈ ಸೆಕೆಂಡ್ ಟೈಮ್ ಸಿಕ್ಕಿರುವಂಥ ಜೇನು. ಇದನ್ನು ನೀಟಾಗಿ ತೆಗೆದುಬಿಟ್ಟು ಬಾಟಲ್ಗೆ ಹಾಕ್ಕೊಂಡು ನಿಮಗೆ ಬೇಕಾದ್ರೆ 1 ವರ್ಷ 2 ವರ್ಷ ಗಂಟೆ ಇಟ್ಬೋದು. ಬಟ್ ನೀರನ್ನ ಮಿಕ್ಸ್ ಮಾಡಬಾರ್ದು. ನೋಡಿ, ಒಂದು ಪೀಸ್ ಬಿದ್ದಿತ್ತು, ಅದಕ್ಕೆ ಹೆಂಗೆ ಜೇನು ಮುತ್ಕೊಂಡಿದೆ ಅಂತ. ಇಷ್ಟು ನಮಗೆ ಜೇನು ಸಿಕ್ಕಿದ್ದು ಈ ವರ್ಷ.